ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡ್ಕೊಳ್ಳಿ. ಇವತ್ತು ಏನು ವಿಡಿಯೋ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಒಂದು ಫಾಲೋವರ್ಸ್ ಒಬ್ಬರು ಫ್ರೆಂಡು ಬರ್ತಡೇ ಇತ್ತು ಅಂತ ಒಂದು ಫೋಟೋನ ಎಡಿಟಿಂಗ್ ಮಾಡೋಕ್ಕೆ ಕಳಿಸಿದ್ರು. ಅದನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ನೀವು ಮೊದಲನೇದಾಗಿ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಎಡಿಟ್ ಅ ಫೋಟೋ ಅಂತಲ್ಲ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡ್ ಹಾಕೊಂಡ ನಂತರ ನೀವೀಗ ಯಾವುದು ಫೋಟೋ ಎಡಿಟ್ ಮಾಡಬೇಕು ಅದನ್ನು 3 ಫೋಟೋ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆ್ಯಡ್ ಫೋಟೋ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ 3 ಫೋಟೋ ಆ್ಯಡ್ ಮಾಡಬೇಕು ಅಂತೀರ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ನೀವು ಇದನ್ನ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಕರೆಕ್ಟ್ ಸೈಜ್ಗೆ ನೀವು ಕ್ರಾಪ್ ಮಾಡಿಕೊಂಡು ಅದ್ರ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಒಪಾಸಿಟಿ ಪಕ್ಕದಲ್ಲೇ ರಿಮೂವ್ BG ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ನೀವು ಇದೇ ರೀತಿ 3 ವಿಡಿಯೋಗೂ ಸಾರಿ 3 ಫೋಟೋಗೂ ಕೂಡ ಇದೇ ರೀತಿ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಾದ್ಮೇಲೆ 3 ಫೋಟೋಗೂ ಕೂಡ ಅದೇ ರೀತಿ ಕ್ರಾಪ್ ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ನಾನು 3 ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಫೋಟೋ ಎಲ್ಲೆಲ್ಲಿಗೆ ಹಾಕೊಬೇಕು ಅಲ್ಲಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಟಚ್ ಅಪ್ ಕೊಡಬೇಕು, ಅಂದರೆ ಅಲ್ಲಿ ಕೆಳಗಡೆ ಎರೇಸ್ ಮಾಡಬೇಕು. ಅದು ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರೇಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಜ್ನ ನೀವು ನಾನು ಇಟ್ಕೊಳ್ಳೋ ಥರನ ಇಟ್ಕೊಳ್ಳಿ, ಇಲ್ಲ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಅಡ್ಜಸ್ಟ್ ಹಾಕ್ಕೊಂಡು ಎರೇಸ್ನ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಎರೇಸ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ಎರೇಸ್ ಮಾಡ್ಕೊಂಡಿರೋದು. ಇಲ್ಲಿನೂ ಕೂಡ ಸ್ವಲ್ಪ ಕಟ್ಟಾಗಿದೆ, ಅದನ್ನು ಸ್ವಲ್ಪ ಎರೇಸ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಫೋಟೋ ಹಾಕಿದ್ದೀವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರೇಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕ್ಲೀನಾಗಿ ಎರೇಸ್ನ ಮಾಡ್ಕೊಳ್ಳಿ. ಈ ರೀತಿ ಎರೇಸ್ನ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಒಪಾಸಿಟಿ ಬಂದು 85 ಇಲ್ಲ 84ಗೆ ಇಟ್ಕೊಳ್ಳಿ. ಅದು ಫೋಟೋಗೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಎಫೆಕ್ಟ್ ಹಾಕ್ಕೊಂಡು 84 ಇಲ್ಲ 85ಗೆ ಅದನ್ನು ಇಟ್ಕೊಳ್ಳಿ. ಮತ್ತು ಇವಾಗ ಸ್ಟಿಕ್ಕರ್ಗೆ ಹೋಗಿ ಲೈಟ್ ಅಂತ ಸರ್ಚ್ ಕೊಡಿ. LIGHT ಲೈಟ್ ಅಂತ ಹಾಕ್ಬಿಟ್ಟು ಅಲ್ಲಿ ಬಂದಿರುತ್ತೆ ನೋಡಿ, ಈ ಥರ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ನ ಕಟ್ಕೊಳ್ಳಿ. ಅದು ಸ್ವಲ್ಪ ಝೂಮ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿಗೆ ಇಕ್ಕಬೇಕು ಲೈಟಿಂಗ್ ಎಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಗೆ ಇಕ್ಕೊಳ್ಳಿ. ನಾನು ಇಲ್ಲಿ ಇಕ್ಕೊಂಡಿದ್ದೀನಿ. ಮತ್ತು ಅದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಈ ಫೋಟೋ ಕೆಳಗಡೆ ಈ ರೀತಿ ತಗೊಂಬನ್ನಿ. ತೊಗೊಂಬಂದ ನಂತರ ನೀವು ಹಿಂಗೆ ಸೈಡ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲಿ ಬೇಕು ಲೈಟಿಂಗ್ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಏನಂತ ಟೈಪ್ ಮಾಡ್ಕೊಬೇಕು ಆ ರೀತಿ ಟೈಪ್ ಮಾಡ್ಕೊಳ್ಳಿ. ನಾನು ಹ್ಯಾಪಿ ಬರ್ತ್ಡೇ ಗೆಳೆಯ ಅಂತ ಹೇಳಿದರು, ಆ ರೀತಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಕಲರ್ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೆಡ್ ಹಾಕೊತಿದ್ದೀನಿ. ಆಮೇಲೆ ಸ್ಟ್ರೋಕ್ನ ಹಾಕ್ಕೊಳ್ಳಿ, ಶ್ಯಾಡೋ ಹಾಕ್ಕೊಳ್ಳಿ. ಶ್ಯಾಡೋನ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಗೆಳೆಯ ಅಂತ ಆಗಿದೆ, ಅದಕ್ಕೂ ಕೂಡ ಸೇಮ್ ಇದೇ ರೀತಿ ಡೂಪ್ಲಿಕೇಟ್ ಮಾಡ್ಕೊಂಡು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸರ್ಚ್ಗೆ ಹೋಗ್ಬಿಟ್ಟು ಇಲ್ಲಿ ಲಯನ್ ಲೋಗೋ ಅಂತ
ಸರ್ಚ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ಸಿಗುತ್ತೆ ನೋಡಿ. ಇದನ್ನು ನಾನು ಯೂಸ್ ಮಾಡಿರೋದು, ನೀವು ಬೇರೆ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಝೂಮ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನು ಟೆಕ್ಸ್ಟಿಂದ ಕೆಳಗಡೆ ಈ ರೀತಿ ತಗೊಂಬಂದ ನಂತರ ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡಬೇಕು. ಶ್ಯಾಡೋ ಆ್ಯಡ್ ಮಾಡ್ಕೊಳ್ಳಿ. ಶ್ಯಾಡೋ ಆ್ಯಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಎಡಿಟಿಂಗ್ ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಅವ್ರ ಫ್ರೆಂಡ್ ಬರ್ತಡೇಗೆ ಅಥವಾ ನಿಮ್ಮ ಬರ್ತಡೇಗೂ ಕೂಡ ಎಡಿಟ್ ಮಾಡಾಕ್ತಾರೆ. ಲವ್ ಯು ಆಲ್. ಬಾಯ್ ಬಾಯ್.